ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೋರಿದ ಪ್ರಕರಣಕ್ಕೆ ರಾಜ್ಯಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡಿರುವುದಕ್ಕೆ ಈಗ ಅಹಿಂದ ನಾಯಕರು, ಶೋಷಿತ ಸಮುದಾಯಗಳು ರೊಚ್ಚಿಗೆದ್ದಿವೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ್ದಕ್ಕೆ ಹೆಚ್ಚಾಯಿತು ಆಕ್ರೋಶ. ಶಾಸಕನ ಪರ ನಿಂತು ವಾರ್ನಿಂಗ್ ಕೊಟ್ಟ ಶೋಷಿತ ಸಮುದಾಯ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಶಾಸಕರ ಮೇಲೆ ಚಪ್ಪಲಿ ತೂರಿದ ಪ್ರಕರಣವನ್ನ ಸರ್ಕಾರ ಒಂದೆಡೆ ಗಂಭೀರವಾಗಿ ಪರಿಗಣಿಸಿದ್ರೆ, ಇನ್ನೊಂದೆಡೆ ಘಟನೆ ಬಗ್ಗೆ ಅಹಿಂದ ನಾಯಕರು, ಶೋಷಿತ ವರ್ಗಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಪ್ರದೀಪ್ ಈಶ್ವರ್ ಹಾಗೂ ಅಹಿಂದ ನಾಯಕರು ಘಟನೆಯ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇಂದು ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ, ಅಹಿಂದ ವರ್ಗಗಳ ಮುಖಂಡ ಮಧು ಬಂಗಾರಪ್ಪ, ಶಾಸಕರಿಗೆ ಸರ್ಕಾರಿ ಕಾರ್ಯಕ್ರಮದಲ್ಲೇ ಅವಮಾನ ಮಾಡುವುದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಸರಿಯಲ್ಲ. ಘಟನೆಯ ಕುರಿತು ಸಮಿತಿ ರಚನೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ತಪ್ಪುಗಳಾಗಿದ್ರೆ ವಿರೋಧ ಮಾಡೋದಕ್ಕೆ ಒಂದು ಮಿತಿ ಇದೆ, ಆದ್ರೆ ತಂದೆ ತಾಯಿಗಳನ್ನ ನಿಂದಿಸುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಟೀಕಾ ಟಿಪ್ಪಣಿಗಳು ನಡೀತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು, ಭಾಳ ದುಃಖ ಮಾಡಿಕೊಂಡು, ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ರು. ಅಂದರೆ ಒಂಥರ ಈಗ ಏನಾಗ್ತದೆ, ಅವ್ರಿಗೂ ಸ್ವಲ್ಪ ಹುಮ್ಮಸ್ಸು, ಅವರಿಗೆ ಯಂಗ್ ಬ್ಲಡ್ ಅಂತ ಏನು ಹೇಳ್ತೀರಾ ಅದಿದೆ. ಅದು ಫಸ್ಟ್ ಅವ್ರ ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಸರ್ಕಾರಿ ಕಾರ್ಯಕ್ರಮವನ್ನು ಬಂದು ನಿಲ್ಲಿಸ್ತಾರೆ, ಯಾರು ಏನೇ ಆಗಲಿ ಸರ್ಕಾರಿ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಧಿಕಾರ ಬರಲ್ಲ. ಯಾರು ನಿಲ್ಲಿಸಿದವರು ಅಂತ ಹೇಳಿ ಮತ್ತೆ ತಗೊಂಡ್ರೆ ಮತ್ತೆ ನಾನು ಜಾತಿ ಮಾಡ್ದಂಗೆ ಆಗ್ಬಿಡುತ್ತೆ. ಇನ್ನು ಪ್ರದೀಪ್ ಈಶ್ವರ್ ಪರ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಹ ಬ್ಯಾಟ್ ಬೀಸಿದೆ. ಪ್ರದೀಪ್ ಈಶ್ವರ್ ಹಿಂದುಳಿದ ಜಾತಿಗೆ ಸೇರಿದ ಪ್ರತಿಭಾವಂತ ಶಾಸಕರಾಗಿದ್ದಾರೆ. ಒಬ್ಬ ಜನಪ್ರತಿನಿಧಿಗೆ ಹೀಗೆ ಆದ್ರೆ ಹೇಗೆ? ಈ ಪ್ರಚೋದನಕಾರಿ ಹಲ್ಲೆಯನ್ನ ನಾವು ಖಂಡಿಸ್ತೇವೆ. ಈ ಘಟನೆಗೆ ಅಧಿಕಾರಿಗಳೇ ಹೊಣೆಯಾಗಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಖಂಡಿಸುವುದರ ಜೊತೆಗೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಅನ್ನೋದನ್ನು ಕೂಡ ನಾವು ಈ ದಿವಸ ಹೇಳಬೇಕಾಗ್ತದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಯಾವುದೇ ಧೃತಿಗೆಡದೆ ತಮ್ಮ ಏನು ಇದುವರೆಗೂ ನೀವು ಮಾಡ್ಕೊ ಬಂದಿದ್ದೀರಿ ಅದನ್ನ ಮುಂದುವರಿಸಬೇಕು ಅಂತ ಅವರನ್ನ ನಾನು ತಮ್ಮ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಆ ವಿಷಯದಲ್ಲಿ ಬಹಳ ಅದು ಯಾವ ರೀತಿ ಅದನ್ನ ಪ್ರಚೋದನೆ ಮಾಡಿ ಅದನ್ನ ಇದು ಮಾಡಿದ್ದಾರೆ ಅಂದ್ರೆ, ಒಬ್ಬ ಅಧಿಕಾರಿ ಅಡಿಷನಲ್ ಎಸ್ ಪಿ ಗಲಾಟೆ ಮಾಡೋದಕ್ಕೆ ಜನಗಳನ್ನ ಕಳಿಸ್ತಾ ಇದ್ರಂತೆ ಹೊರಗಡೆಯಿಂದ. ಆ ಎಲ್ಲ ಫೋಟೋ ವಿಡಿಯೋಗಳನ್ನ ತಗೊಂಡು ತನಿಖೆ ಮಾಡುವಾಗ ಅವನ್ನ ಅಮಾನತಲ್ಲಿಟ್ಟು ತನಿಖೆ ಮಾಡಿ ನಿಜವಾದ ಒಂದು ಕಾರಣ ಏನು ಅಂತ ಅನ್ನೋದನ್ನ, ಆ ಒಂದು ಘಟನೆಗೆ ಅವರು ಪೂರ್ವಕವಾಗಿ ಅವರಿಗೆ ಸಹಾಯ ಮಾಡಿದ್ದಾರೆ, ಆ ಒಂದು ಹಲ್ಲೆ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ತಿಳಿದ್ರೆ ಅಂತ ವ್ಯಕ್ತಿಯನ್ನ ಹೊರಗಡೆ ಇಡಬೇಕು, ಅವರನ್ನ ಕೂಡಲೇ ವಜಾ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಿಮ್ಮ ಮೂಲಕ ನಾನು ಅವರನ್ನ ಕೇಳ್ಕೊಳ್ತೇನೆ ಸರ್. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿ ಅವಮಾನ ಮಾಡಿದ್ದಕ್ಕೆ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ PN ಕೇಶವರೆಡ್ಡಿ ವಿರುದ್ಧ ಬಲಿಜ ಸಂಘ ದೂರು ದಾಖಲಿಸಿದ್ದು, ಗಲಭೆಗೆ ಕೇಶವರೆಡ್ಡಿಯೇ ಕಾರಣವಾಗಿದ್ದು ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.